ಭೋಜನವಿದು ನಗೆ ನಗೆಯ ಭಕ್ಷ್ಯಗಳಿವು ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು ವಿನೋದ ಭೋಜನವಿದು ನಗೆ ನಗೆಯ ಭಕ್ಷ್ಯಗಳಿವು ಮರೆತು ಎಲ್ಲ ನೋವು ನಗುವ ಬನ್ನಿ ನಾವು ಜಮಾರೆ ಜೋಕು ಜೋರು ಹನಿಗವನ ಪಾಯಸ ಕೀರೋ ಜಮಾರೆ ಜೋಕು ಜೋರು ಹನಿಗವನ ಪಾಯಸ ಕೀರೋ ವವಾರೆ ಶಾಯಿರೆಗಳು ಬಳ್ಳಾರೆ ಅಡಕವಾಡು ಹರಟೆ ಮಲ್ಲರೆಲ್ಲ ಸೇರಿ ಬಂದರಿಲ್ಲೇ ಹರಟೆ ಮಲ್ಲರೆಲ್ಲ ಸೇರಿ ಬಂದರಿಲ್ಲೇ ಮಾಡ್ತಾರೆ ಸ್ಟ್ಯಾಂಡರ್ಡ್ ಜೋಕೆ ಹೊಟ್ಟೆ ಉಂಟು ಜೋಕೆ ನಗೆಯ ಮಹಾ ಮ್ಯಾಜಿಕ್ ಬದುಕಿಗಿದುವೆ ಟಾನೆ ನಗೆಯ ಮಹಾ ಮ್ಯಾಜಿಕ್ ಬದುಕಿಗಿದುವೆ ಟಾನೆ ಹುಡುಕ ಹೋದ್ರೆ ಲಾಜಿ ಆಗುತ್ತೈತಿ ಟ್ರಾಜಿಕ್ ದೇಹಕ್ಕೆ ವ್ಯಾಯಾಮ ಎಷ್ಟು ಮುಖ್ಯನೋ ಆರೋಗ್ಯಕ್ಕೆ ಗಂಡ ಹೆಂಡತಿ ಮಾನಸಿಕ ಆರೋಗ್ಯಕ್ಕೆ ಜಗಳವೂ ಮುಖ್ಯ. ಅದು ನೀವು ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನೋಡಿ ಮನಾಟ್ನೆಸ್ ಆಗ್ಬಿಡುತ್ತೆ ಜೀವ. ಏನ್ರಿ ಆಫೀಸ್ಗೆ ಹೋಗಿದ್ದೀರಾ, ಹೇಗಿದ್ದೀರಾ, ಯಾವಾಗ ಬಂದಿರಿ, ಕಾಫಿ ಕುಡಿತೀರಾ, ಹಿಂಗೆ ಒಂದು 35 ಇಯರ್ಸ್ ಆಗ್ಬಿಟ್ರೆ ಹೆಂಗಿರುತ್ತೆ ಹೇಳಿ. ಆರ್ಟ್ ಸಿನಿಮಾ ಥರ ಆಗ್ಬಿಡುತ್ತೆ ಲೈಫ್. ಅದಕ್ಕೆ ಯಾವಾಗವಾಗ ಜಗಳ ಆಡ್ತಾ ಇರ್ಬೇಕು. ನೋಡಿ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದು ಮಾಡಬೇಕು ಅಂತ ನಿಮ್ಗೆ ಹೇಳಿದ್ನಲ್ಲ. ನೋಡಿ ನಾನಂತೂ ಬದುಕಿಲಾಡಿ ನಾನು SLCಲಿ PUCಲಿ ಹೋಮ್ವರ್ಕಲ್ಲಿ ಯಾವುದು ಹೋಮ್ವರ್ಕ್ ಮಾಡಿಲ್ಲ ಸರ್. BCOMಲ್ಲೂ ನಮಗೊಬ್ಬ ಲಿಂಗೇಗೌಡ ಅಂತ ಮೇಷ್ಟಿದ್ರು, ಭಾಳ ಸ್ಟ್ರಿಕ್ಟು. ಬರೋ ಇಲ್ಲಿ ಹೋಮ್ವರ್ಕ್ ಮಾಡಿದ್ಯೇನೋ, ಅವ್ರಿಗೆ ಗಣೇಶ ಬಿಡಿಸಿದತ್ತೆ ಅವಳು. ಏನು ಹೋಮ್ವರ್ಕ್ ಮಾಡಿದ್ಯಾ ಸರ್, ಗಣೇಶ ಬಿಡಿ ಸರ್. ನನ್ನ ಮಗನೇ ನನಗೆ ಕರಪ್ಟ್ ಮಾಡ್ತೀಯಾ, ತಗೊಳ್ಳಿ ಸರ್. ಬೇಡ ಹೋಮ್ವರ್ಕ್ ಮಾಡಿದ್ಯಾ ಸರ್, ಮ್ಯಾಚ್ ಬಾಕ್ಸ್ ಸರ್. ನೋಡೋ ಅವೆಲ್ಲ ಬೇಡ, ಹೇಳಿದಷ್ಟು ಮಾಡು. ಎಲ್ಲಿ ಹೋಮ್ವರ್ಕು ತಕ್ಷಣ ಹಿಂಗೆ ಬೆಂಕಿ ಹಚ್ಬಿಟ್ಟು ಬೀಡಿ ಕೊಟ್ಟಿದ ತಕ್ಷಣ ಆ ಬೀಡಿನೂ ಬೆಂಕಿ ಎರಡು ನೋಡಿದ್ರೆ ಒಂಥರ ಈ ಗಂಡ ಹೆಂಡ್ತಿದ್ದಂಗೆ. ಹೋಮ್ವರ್ಕ್ ಮಾಡಿದ್ಯಾ, ಹೌದು ಸರ್, ಪರವಾಗಿಲ್ಲ ಹೋಗು. ದಮ್ ಹೇಳಿದ ತಕ್ಷಣ ಹಿಂಗೆ ಆಗೋಯ್ತು ಸರ್, SLC ಪಾಸ್ ಆಗೋಯ್ತು. ಹೋಮ್ವರ್ಕೇ ಮಾಡಲಿಲ್ಲ, BCOM ಬಂದೆ. ನಮ್ಮ ಕ್ಲಾಸಲ್ಲಿ ಬಲಗಡೆ ಎಲ್ಲ ಹುಡುಗರು, ಎಡಗಡೆ ಎಲ್ಲ ಹುಡುಗಿರು. ನಮ್ಗೊಬ್ಬ ಸೂರ್ಯ ಅಂತ ಮೇಷ್ಟ್ರಿದ್ದ. ನಿಜವಾಗ್ಲೂ ಹೇಳ್ತೀನಿ, 3 ವರ್ಷ ಪಾಠ ಮಾಡ್ದ ಸರ್. ಒಂದೇ ಒಂದು ದಿವಸ ಈ ಕಡೆ ತಿರುಗಿ ಪಾಠ ಮಾಡಿದ್ರೆ ಈ ಕಡೆ ಹುಡುಗರ ಕಡೆ ಕೂತ್ಕ, ನಾವೇನಾರು ಕೇಳಿದ್ರೆ ಕೂತ್ಕ. ಹಾಂ, ಕ್ಲಾಸ್ ನೋಡ್ಕೊಂಡು ಮಾಡೋರು. ಆಮೇಲೆ ಏಯ್ ರಿಚರ್ಡ್, ಆ ಶೋಭಾ ಎಲ್ಲ ನನಗೇನು ಸರ್ ಗೊತ್ತು, ಅವಳೆಲ್ಲ ವಸಂತಿ ನಂಗೆ ಗೊತ್ತಿಲ್ಲ ಸರ್. ಪಾಠ ಮಾಡೋದು ಬಂದಿದ್ದ ತಕ್ಷಣ ನಿಂತ್ಕೊಂಡು ಹುಡುಗಿರ ಕಡೆ ನೋಡೋದು. ಅವಳು ವಸಂತಿ ಕಾಣ್ತಾ ಇಲ್ಲ, ನನಗೆ ಗೊತ್ತು ಇವ್ರ ಐಡಿಯಾ ಏನಂತ. ಸರ್ ಈ ಕಡೆ ಸುರೇಶ ಕಾಣ್ತಾ ಇಲ್ಲ ಸರ್. ಹಾಂ, ಸುರೇಶನು ಕಾಣ್ತಾ ಇಲ್ವಾ? ಹೌದು ಸರ್, ಆ ಕಡೆ ವಸಂತಿ ಇಲ್ಲ, ಈ ಕಡೆ ಸುರೇಶ, ಮತ್ತೆ ಈ ಕಡೆ ಶೋಭಾ ಇಲ್ಲ ಸರ್, ಆ ಕಡೆ ಅವನಿಲ್ಲ ಸರ್. ಹೌದಾ, ಬಾ ಇಲ್ಲಿ. ಎಲ್ಲೋಗಿರ್ಬೋದು, ಎಲ್ಲ ಮಾರ್ನಿಂಗ್ ಶೋಗೆ ಹೋಗಿರ್ತಾರೆ ಸರ್. ಹೋಗಿ ನೋಡ್ಕೊಂಬ. ಹೋಮ್ವರ್ಕ್ ಸರ್, ಪರವಾಗಿಲ್ಲ ಹೋಗ. ಹಿಂಗೆ ನಡೆದೋಯ್ತು ಸರ್, BCOM ಪಾಸ್ ಆಗೋಯ್ತು. ನಾನು ಅನ್ಕೊಂಡೆ ನನಗಿಂತ ಕಿಲಾಡಿ ಇಲ್ಲ ಇಡೀ ದೇಶದಲ್ಲಿ. SLC PUC BCOM ಹೋಮ್ವರ್ಕ್ ಇಲ್ದೇನೆ ಪಾಸ್ ಆಗ್ಬಿಟ್ಟೆ ಅಂದ್ಕೊಂಡಿದ್ದೆ. ಈಗ ನನಗೆ 3 ಜನ ಮಕ್ಕಳು, 3 ಜನದ ಹೋಮ್ವರ್ಕು ನಾನೇ ಮಾಡಿ. ಈ ಲೈಫು ಹಚ್ ಫೋನ್ ಇದ್ದಂಗೆ. ನನ್ನ ನೆಟ್ವರ್ಕ್ ಫಾಲೋಸ್ ವೇರ್ ಎವರ್ ಯು ಗೋ. ನೀವು ಮಲಗಿದ್ರೂ ಫಾಲೋ ಮಾಡುತ್ತೆ, ನೀವು ನಿಂತಿದ್ರೂ ಫಾಲೋ ಮಾಡುತ್ತೆ. ಹಾಗೆ ನೀವು ಆವಾಗ ತಪ್ಪಿಸ್ಕೊಂಡ್ಬಿಡ್ಬೋದು. ನಾವು ಏನು ಮಾಡೋದು, ಯಾಕೆ ಜಗಳ ಆಡ್ತಾರೆ ಗಂಡ ಹೆಂಡ್ತಿ? ನೀವು ನೋಡಿ, ನನ್ನ ಹೆಂಡ್ತಿ ಜೊತೆ ಜಗಳ ಆಡಿದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ, ಅವನ ಹೆಂಡ್ತಿ ಜೊತೆ ಜಗಳ ಆಡಿದ್ರೆ ನಮ್ಮ ಮನೆಗೆ ಬರ್ತಾನೆ. ನಾನು ಆವಾಗ ಜಗಳ ಆದ್ಮೇಲೆ ನನ್ನ ಹೆಂಡ್ತಿಗೆ ನಾವೇ ಯಾಕೆ ಸೆಟ್ಲ್ ಮಾಡ್ಕೋಬಾರ್ದು?
ಇಲ್ಲ, ಆಗಲ್ಲ. ಯಾಕೆಂದರೆ ಎ ಫ್ರೆಂಡ್ ಈಸ್ ಒನ್ ಹೂ ಅಕ್ಸೆಪ್ಟ್ಸ್ ಯು ಆ್ಯಸ್ ಯು ಆರ್. ಎ ವೈಫ್ ಈಸ್ ಒನ್ ಹೂ ವಿಲ್ ನೆವರ್ ಅಕ್ಸೆಪ್ಟ್ ಯು ಆ್ಯಸ್ ಯು ಆರ್. ನನ್ನ ಹೆಂಡ್ತಿ, ನೀವು ಯಾಕ್ರಿ ನಮ್ಮ ಅಪ್ಪನ ಥರ ಇರಲ್ಲ. ನಾನು ಯಾಕೆ ನಿಮ್ಮ ಅಪ್ಪನ ಥರ ಇರಲಿ? ರೋಡಲ್ಲಿ ಸ್ಕೂಟ್ರಲ್ಲಿ ಹೋಗ್ತಾ ಇರ್ತೀವಿ, ಆ ಕಡೆ ಈ ಕಡೆ ನೋಡ್ತೀವಿ. ಹೇಳು, ಏನು ಆ ಕಡೆ ನೋಡ್ತೀರಾ? ಸ್ಟ್ರೈಟಾಗಿ ನೋಡಿ. ಅಲ್ಲೇ ಬೆಂಗಳೂರಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಹೋದ್ರೇ ಬದುಕೋದು ಕಷ್ಟ. ಇಲ್ಲ, ನೀವು ಆ ಕಡೆ ಈ ಕಡೆ ನೋಡಬಾರ್ದು. ನಮ್ಮ ತಂದೆ ಆಫೀಸಲ್ಲಿ ತಲೆ ಬಗ್ಸಿದ್ರೆ ಮನೆಯಲ್ಲಿ ತಲೆ ಎತ್ತವ್ರು, ಮನೆಯಲ್ಲಿ ತಲೆ ಬಗ್ಸಿದ್ರೆ ಆಫೀಸಲ್ಲಿ ತಲೆ ಎತ್ತವ್ರು. ಏನಾದರೂ BTS ಕೆಳಗಡೆ ಹೋಗಿ ಈ ವಿಷಯಕ್ಕೆ ಜಗಳ ಆಗುತ್ತೆ ಸರ್ ನಮ್ಮ ಮನೆಯಲ್ಲಿ. ನಾನು ಹೇಳಿದೆ, ನೋಡು, ನಾನು ಇರೋದೇ ಹಿಂಗೆ. ಒಂದು ದಿವಸ ಅಂತೂ ಪೀಕ್ ಹೋಗ್ಬಿಡ್ತು, ನೀವು ನಮ್ಮ ತಂದೆ ಥರ ಇರಬೇಕ್ರಿ. ನಾನು ಹೇಳಿದೆ, ಆಗಲ್ಲ ಕಣ, ಇಷ್ಟ್ರ ಮೇಲೆ ನಿಮ್ಮ ಅಪ್ಪನ ಥರ ನಾನು ಇದ್ದಿದ್ರೆ ನಿನ್ನನ್ನು ಯಾಕೆ ಮದುವೆ ಆಗ್ತಿದ್ದೆ, ನಿಮ್ಮ ಅಮ್ಮನ ಮದುವೆ ಆಗ್ತಿದ್ದೆ. ಎವ್ರಿ ಒನ್ ಈಸ್ ಎಕ್ಸ್ಪೆಕ್ಟಿಂಗ್ ದ ಅದರ್ ಪರ್ಸನ್ ಟು ಬಿ ಲೈಕ್ ವಾಟ್ ಶಿ ವಾಂಟ್ಸ್ ಆರ್ ಹಿ ವಾಂಟ್ಸ್. ಇದನ್ನು ಮಾತ್ರ ಮಾಡಬಾರ್ದ್ರಿ ಜೀವನದಲ್ಲಿ. ನೋಡ್ರಿ, ನನ್ನ ಫ್ರೆಂಡು ಒಂದು ಹಸು ಸಾಕಿದ್ದ 20 ವರ್ಷದ ಹಿಂದೆ. ಆಸ್ಟ್ರೇಲಿಯಾದಿಂದ ತರಿಸಿದ ಸರ್ ಹಸುನ, ಫ್ಲೈಟಲ್ಲಿ. ಬಿಳಿ ಹಸು, ಕಪ್ಪು ಚುಕ್ಕೆ. ಆ ಹಸು ನೋಡಿದ್ರೆ ಯಾರಿಟ್ಟರಿ ಚುಕ್ಕಿ ಹಂಗಿತ್ತು ಹಸು. ಆ ಹಸು ಬಂದಿದ್ದೇ ನಮ್ಮ ಏರಿಯಾದಲ್ಲಿ, ಗಾಂಧಿ ಬಜಾರು, ತಿಳಿ ಸಾರು ನೀರು ಮಜ್ಜಿಗೆ ಏರಿಯಾ. ಆ ಹಸುಗೆ ಎಲ್ಲರೂ ಬಂದು ಕುಂಕುಮ ಹಚ್ಚಿದ್ರು, ಅರಿಶಿನ ಹಚ್ಚಿದ್ರು, ಕಾಲಿಗೆ ನಮಸ್ಕಾರ ಮಾಡಿದ್ರು, ಕಲ್ಪವೃಕ್ಷ ಕಾಮಧೇನು ಅಂದರು. ಇನ್ನು ಕೆಲವರು ಬಾಲ ಹಿಂಗೆ ಎತ್ತಿದ್ರು. ಅಂಥ ಹಸು. ನಾವೆಲ್ಲ ಹೋಗಿ ಫೋಟೋ ತೆಗಿಸ್ಕೊಳ್ಳೋಣ ನೋಡಿದ್ರೆ ಆ ಹಸು ತರಿಸಿದ ಓನರ್ ತಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡಿದ್ದ. ಏನಾಯ್ತು ತಿಮ್ಮ? ದರಿದ್ರ ಸಣ್ಣ ತರಬಾರ್ದಾಗಿತ್ತು. ಏಯ್, ಇಡೀ ಊರು ನಮಸ್ಕಾರ ಮಾಡ್ತಾ ಇದೆ, ಫೋಟೋ ಇಟ್ಸ್ಕೊಳ್ತಾ ಇದ್ದಾರೆ, ಇರ್ಬೋದಣ್ಣ, ಚೆನ್ನಾಗೆಲ್ಲ ಆಯ್ತು ನೋಡೋಕ್ಕೆ, ಹಾಲು ಕರಿಯಕ್ಕೆ ಬಿಡೋಕ್ಕಿಲ್ವಲ್ಲ. ಯಾಕೆಂದ್ರೆ ಬಾಲ್ದಲ್ಲಿ ಹೊಡಿತಿತ್ತು ನೋಡ್ರಿ. ಆ ಹಸುಗೆ ಬಾಲ್ದಲ್ಲಿ ಹೊಡಿ ಒಂದು ಅಭ್ಯಾಸ ಆಯಿತು. ನಾವು ಹಂಗೆ. ನಾನು ಹೇಳಿದೆ ಅವನಿಗೆ, ಮತ್ತು ನೋಡ್ಕೊಂಡಲ್ವೇನೋ, ಅಲ್ಲೇ ಇರೋದು. ಫೋಟೋ ನೋಡಿ, ರೂಪ ನೋಡಿ ಮದುವೆ ಆಗ್ತೀವಿ, ಗುಣ ನೋಡಿ ಅನುಭವಿಸ್ತೀವಿ. ಫೋಟೋದಲ್ಲಿ ಬಾಲ ಅಲ್ಲಾಡ್ಸೋದು ಕಾಣುತ್ತಾ? ನಾವು ಹಿಂಗೆ ತಾನೇ ಮಾರಿದ್ದು. ಏನು ಮಾಡೋದೀಗ? ಹಾಲು ಕರಿಯಂಗಿಲ್ಲ. ವೆಟರ್ನರಿ ಡಾಕ್ಟ್ರ್ ಇದ್ರು ಪಕ್ಕದಲ್ಲಿ, ಅವ್ರಿಗೋಗಿ ಹೇಳಿದ್ವಿ, ಅಂಕಲ್ ತಿಮ್ಮ ಒಂದು ಹಸು ತರಿಸಿದಾನು, 20,000 ಕೊಟ್ಟು ಹಾಲು ಕರಿಯಕ್ಕೆ ಬಿಡ್ತಲ್ಲ. ಏನು ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಪುಟ್ ಅಪ್ ವಿತ್ ಇಟ್ ಅಂದ್ರೆ. ಏನು ಹಂಗಂದ್ರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಕಣಯ್ಯ. ದಟ್ ಈಸ್ ದಿ ನೇಚರ್ ಆಫ್ ದಿ ಕೌ. ಆದರೆ ಹಾಲು ಕರಿಯೋಕ್ಕಾಗಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಬಟ್ ನಾಟ್ ದ ನೇಚರ್ ಆಫ್ ಎ ಪರ್ಸನ್ ಆರ್ ಎ ಕೌ. ಅದೆಲ್ಲ ಸರಿ ಸಾರ್, ಹಾಲು ಹೆಂಗೆ ಕರಿಯೋದು? ಒಂದು ಕೆಲಸ ಮಾಡೋಕ್ಕೆ ಕೇಳು ಅವನಿಗೆ, ತಲೆಗೆ ಮಫ್ಲರ್ ಸುತ್ಕೊಳ್ಳೋಕೆ ಕೇಳು, ಮೈ ಚೆನ್ನಾಗಿ ಗೋಣಿ ಚೀಲ ಸುತ್ಕೊಳ್ಳೋಕೆ ಕೇಳು, ಈ ಕಡೆ ತಿರ್ಕೊಂಡು ಹಾಲು ಕರಿ. ಹೊಡೆದು ಹೊಡ್ಕಂತದೆ. ಈಗ ನಾನು ಸಂಸಾರ ಮಾಡ್ತಿಲ್ವಾ? ನನಗೆ ಅರ್ಥವಾಗಲಿಲ್ಲ. ಏನು ಹೇಳ್ತಾನೆ ಸರ್? ಸರ್ ನೀವು ಸರಿಯಾಗಿ ಹೇಳಿದ್ರು, ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳೋ ಅವನಿಗೆ. ಹೋಗ್ತಿಮ್ಮ, ಏನು ಮಾಡೋಕ್ಕಾಗಲ್ಲ, ಡಾಕ್ಟ್ರ್ ಹೇಳಿದ್ದಾರೆ, ಇಟ್ ಈಸ್ ನಾಟ್ ಎ ಡಿಸೀಸ್. ಈ ಬಾಲ್ದಲ್ಲಿ ಹೊಡಿಯೋದು ಒಂದು ಕಾಯಿಲೆ ಆದರೆ ವಾಸಿ ಮಾಡ್ಬೋದು. ದಟ್ಸ್ ದಿ ನೇಚರ್ ಆಫ್ ದಿ ಕವರ್. ಆ ಡಾಕ್ಟ್ರಿಗೇನು ಗೊತ್ತು ಬಿಡಯ್ಯ, 250 ಹಸು ಸಾಕಿದ್ದೀನಿ, ಇದೇನು ಫ್ಲೈಟಲ್ಲಿ ಬಂದಿದ್ದ ತಕ್ಷಣ ಮೆರಿತಾ ಐತೆ, ನಂಗೆ ಗೊತ್ತು, ಮಾಡ್ತೀನಿ ಹೋಗು ಅಂದ. ನೋಡು, ಬಾಲ ಕತ್ತರಿಸ್ಬೇಡ, ಹಾಲು ನಿಂತೋಗುತ್ತೆ. ಬಾಲ ಕಟ್ಟಾಕಿದ್ರೆ ಬಿಡಿಸ್ಕೊಳ್ಳುತ್ತೆ. ಇರ್ಲಿ ಹೋಗಿ ನಾನು ನೋಡ್ತೀನಿ ಅಂದ. 2 ದಿವಸ ಸರ್ ಅವ್ರ ಮಗ ಓಡ್ ಬಂದ. ಅಣ್ಣ, ನಮ್ಮ ಅಪ್ಪನ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟವ್ರೆ ಅಂತ. ಏನು? ಹೋಗ್ಬಿಡ್ತಾನೆ ಇನ್ನು 2 ದಿವಸದಲ್ಲಿ, ನೀನು ನೋಡ್ಬೇಕಂತೆ. ಹೋಗಿ ನೋಡ್ತೀನಿ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ, ಗೌರ್ಮೆಂಟ್ ಆಸ್ಪತ್ರೆ ಮಲಗಿಸಿಬಿಟ್ಟವ್ರೆ. ಒಂದಾನೊಂದು ಕಾಲದಲ್ಲಿ ಬೆಳ್ಳಗಿರಬಹುದಾಗಿದ್ದಂಥ ಬೆಡ್ಶೀಟನ್ನು ಅವನ ಮೇಲೆ ಹೊತ್ತಿಸಿದ. ಬೆಡ್ಶೀಟ್ ತೆಗೆದು ನೋಡ್ತೀನಿ, ಮಫ್ಲರ್ ಸುತ್ತೋ ಜಾಗದಲ್ಲಿ ಬ್ಯಾಂಡೇಜ್ ಸುತ್ಕೊಂಡವನೇ. ಒಂದೇ ಒಂದು ಕಣ್ಣು, ಅರ್ಧ ಬಾಯಿ ಹಿಂಗಿದೆ. ಏನಾಯ್ತು ತಿಮ್ಮ? ನೀನು ಮಾತು ಕೇಳಬೇಕಾಗಿತ್ತು ಅಂದ. ಏನಾಯಿತು ಅಂತ? ಬಾಲ್ದಲ್ಲಿ ಹೊಡಿತಿತ್ತಲ್ಲ. ಹೌದು, ಏನು ಮಾಡಿದೆ? ಕತ್ತರಿಸ್ಬಿಟ್ಟೆ? ಇಲ್ಲ, ಬಾಲ್ದಲ್ಲಿ ಹೊಡಿಬಾರ್ದು ಅಂತ ಆ ಬಾಲಕ್ಕೊಂದು ಇಟ್ಟಿಗೆ ಕಟ್ಟಿದೆ ಅಂದ. ಇಟ್ಟಿಗೆ ಸಮೇತ ಹೊಡೆದ್ಬಿಟ್ಟಿತ್ತು. ಮಿನಿಸ್ಟರ್ ಕಾರ್ ಮೇಲೆ ಕೆಂಪು ಲೈಟ್ ಇರುತ್ತಲ್ಲ, ಹಂಗೆ ಊದ್ಕೊಂಡ್ಬಿಟ್ಟಿತ್ತು. ನಗಬೇಡಿ, ನಿಮ್ಮಲ್ಲೂ ಈ ಕೇಸ್ ಇರುತ್ತೆ. ಇಟ್ಟಿಗೆ ಕಟ್ಟಕ್ಕೆ ಹೋಗಬೇಡಿ, ಹೆಂಗಾಯ್ತು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ. ಇಟ್ಟಿಗೆ ಕಟ್ಟಿದ್ರೆ ಭಾಳ ಬೀಳ್ತವೆ ಓದೆ. ಅವ್ನು ನೋಡಿ ಅಮೇರಿಕಾಗೆ ಹೋಗ್ಬಿಟ್ಟು 15 ವರ್ಷದಲ್ಲಿ ಬಿಲಿಯನರ್ ಆಗ್ಬಿಟ್ಟ. ಮೊನ್ನೆ ಬಂದಿದ್ದ. ಏನೋ ರಿಚಿ ಹೆಂಗಿದ್ಯಾ ಅಂದೆ. ಎಲ್ಲೋ ನೋಡ್ದಂಗೆ ಆಯ್ತಲ್ಲ. ಇವ್ನು ನೋಡಿದ್ರೆ ತಿಮ್ಮ ಜೀನ್ಸ್ ಪ್ಯಾಂಟು, ಜರ್ಕಿನ್ ಹಾಕ್ಕೊಂಡು ಕೌಬಾಯ್ ಕ್ಯಾಪ್ ಹಾಕವನೆ. ತಿಮ್ಮ ಅಂದೆ. ನೋ, ಥಿಮ್ಸ್. ತಿಮ್ಮ ಅಲ್ಲ ನಾವು ಯಾ ಅಂದ. ಈ ಅಮೇರಿಕಾಗೆ ಹೋದವ್ರಿಗೆಲ್ಲ ಈ ಕಾಯಿಲೆ ಬಂದ್ಬಿಡುತ್ತೆ, ನೋಡಿದ್ದೀರಾ? ಈ ದುಬೈಗೆ ಹೋದ್ರೆ ಆಗಲ್ಲ. ನನಗೂ ನರಸಿಂಹಮೂರ್ತಿಗೆ ಆಗಿಲ್ಲ. ಅಮೇರಿಕಾ ಹೋದ ತಕ್ಷಣ ಹಲೋ ರಿಚ್, ಫೈನ್, ನೈಸ್, ಹಾಯ್ ಅಂತ. ನೀವು ನೋಡಿದ ತಕ್ಷಣ ಅಮೇರಿಕಾಗೆ ಹೋಗಿದ್ದು ನನಗೆ ಗೊತ್ತಾಯ್ತು. ಏನು ಮಾಡ್ತಾ ಇದ್ದೀಯ ಅಮೇರಿಕಾದ? ಐ ಆಮ್ ಎ ಬಿಲಿಯನರ್,
ಡೈರಿ ಇಟ್ಟಿದ್ದೀನಿ ಅಂತ. ಹೋಗ್ಲಿ ಬಿಡು, ಹಾಲಿನ ವ್ಯಾಪಾರದಲ್ಲೇ ನೀನು ಬಿಲಿಯನರ್ ಆದೆ, ಯಾವುದನ್ನು ಶುರು ಮಾಡಿದ್ಯೋ ಅದೇ ಎಂಡ್ ಮಾಡಿದೆ, ಒಳ್ಳೇದು ಅಂತ. ಹೋಗ್ಲಿ ಬಿಡು, ಆ ದರಿದ್ರ ಹಸನ್ ಕೊಟ್ಬಿಟ್ಟ ಅಂದೆ. ಇಲ್ಲ, ಅದೇ ಹಸು ಅಂತ ಜೋಬಿಂದ ಕಾರ್ಡು ತೆಗಿತಾನೆ. ಆ ಹಸು ಫೋಟೋ ಸರ್, ಇದೇ ಹಸು ಇಟ್ಕೊಂಡು ಇದರ ಹೆಸರಲ್ಲೇ ಡೈರಿ ಮಾಡಿರೋದು ಅಂತ. ಬಾಲದಲ್ಲಿ ಹೊಡಿತಿಲ್ವಾ? ಹೊಡಿತಾ ಇದೆ. ಮತ್ತು ಯಾರು ಹಾಲು ಕರೀತಾರೆ? ನಾನೇ ಅಂದ. ಮತ್ತು ಹೆಂಗೆ ಅಂದೆ. ಹೆಗಲ ಮೇಲೆ ಕೈ ಹಾಕಿದೆ. ಕೇಳಿಸ್ಕೋ, ಪಾಠ ಒಂದು ಕೇಳಿಸ್ಕೋ ಅಂದ. ಹೇಳು ಅಂದೆ. ಹೆಗಲ ಮೇಲೆ ಕೈ ಹಾಕ್ದ ಸರ್, ಘಮ ಘಮ ಅಂತ ಚಾರ್ಲಿ ಸೆಂಟು. ಇದೇ ಬಡ್ಡಿ ಮಗ 20 ವರ್ಷದ ಹಿಂದೆ ಹೆಗಲ ಮೇಲೆ ಕೈ ಹಾಕಿದ್ರೆ ಸೆಗಣಿನೋ ಕಲ್ಗಾಚಿ ವಾಸನೆ ಬರೋದು. ಏನೋ ತಿಮ್ಮ ಘಮ ಘಮ ಅಂತದೆ ಅಷ್ಟೇ. ನೋಡು, ಈಗಲೂ ಬಾಲದಲ್ಲಿ ಹೊಡಿತಾ ಇದೆ ಹಸು. ಆದರೆ ನಾನೇನು ಮಾಡ್ತೀನಿ ಅಂದರೆ, ಹಾಲು ಕರಿಯೋಕ್ಕಿಂತ ಮುಂಚೆ ಹೆಲ್ಮೆಟ್ ಹಾಕ್ಕೊಂಬಿಡ್ತೀನಿ, ಜರ್ಕಿನ್ ಹಾಕ್ಕೊಂಬಿಟ್ಟು ಆ ಬಾಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ಶಾಂಪೂಲ್ ತೊಳೆದು ಚಾರ್ಲಿ ಸೆಂಟಲ್ಲಿ ಅದು ಬಿಡ್ತೀನಿ, ಬಿಟ್ಬಿಡ್ತೀನಿ. ಹಾಲು ಕರಿತಾ ಇರ್ತೀನಿ, ರಪ್ 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 ಅಂತ ಹೊಡಿತಾ ಇರ್ತೀನಿ. ಅದಕ್ಕೆ ಘಮ ಘಮ ಅಂತಿದ್ದೀನಿ ಅಲ್ಲ. ನೋಡಿ, ಯಾವುದು ಡ್ರಾಬ್ಯಾಕೋ ಅದನ್ನೇ ಪಾಸಿಟಿವ್ ಮಾಡ್ಕೊಂಬಿಟ್ಟ. ಕಾಲಿಗೆ ಬಿದ್ದುಬಿಟ್ಟೆ. ನಮಗೂ ಹೇಳ್ಕೊಡೋಣ ಈ ಟೆಕ್ನಿಕ್ಕು, ನಮ್ಮ ದೇಶದಲ್ಲಿ ಭಾಳ ಒದೆ ತಿಂತಾ ಇದ್ದೀವಿ ಅಂತ. ಅದಕ್ಕೆ ಹೇಳ್ದ, ಸಂಸಾರದಲ್ಲಿ ಸರಿಗಮ ಅಂತಿರಬೇಕು ಅಂದರೆ ಹೆಂಡತಿ ಹೇಳಿದಕ್ಕೆಲ್ಲ ಸರಿ ಸರಿ ಸರಿಯನ್ನು ಘಮ ಘಮ ಅಂತಿರುತ್ತೆ, ತಪ್ಪನ್ನು ದಮ 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 ಅಂತಿರುತ್ತೆ ಅಂದ. ಹಾಗಾದರೆ ನಮ್ಮ ಜನಕ್ಕೆ ನಿನ್ನ ಮೆಸೇಜ್ ಏನು ಅಂತ ಕೇಳಿದೆ. ಅವನು ಹೇಳ್ದ, ಇಷ್ಟಪಟ್ಟಿದ್ದು ಸಿಕ್ಕದೇ ಇದ್ದಾಗ ಸಿಕ್ಕಿದ್ದನ್ನೇ ಇಷ್ಟಪಡಬೇಕು. ಚಪ್ಪಾಳೆ ತಟ್ಬೋದು, ಅನುಭವಿಸ್ತೀವಿ. ನಾವು ಅದೇ ಮಾಡ್ತಾ ಇರೋದು, ಇವಾಗ ಚೆನ್ನಾಗಿದ್ದೀವಿ. ನೋಡಿ, ತುಳು ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ದೇರ್ ಲೆಕ್ಕ ಪೋಯಿ ಜಂಡ, ಪೋಯಿ ಲೆಕ್ಕ ದೇರುಣಿ ಅಂತ. ಈ ಹಸುನ ನೀನು ಹೇಳಿದ ಕಡೆ ಮೇಯ್ದೇ ಇದ್ರೇನು, ಅದು ಎಲ್ಲಿ ಮೇಯುತ್ತೋ ಅಲ್ಲೇ ಮೇಯಿಸ್ಕೊಂಡು ಬಂದುಬಿಡು. ಮೇಯ್ಸತ್ತಾನೆ ಮುಖ್ಯ. ಇಲ್ಲೇ ಮೇಯ್ಬೇಕು ನಿನಗೆ ಯಾಕಟ? ಆ ಹಸುಗೆ ಇಲ್ಲಿ ಮೇಯಕ್ಕೆ ಇಷ್ಟ ಇಲ್ಲ. ಹೀಗೆ ಜೀವನ ಸರ್. ಆಗಲೇ ನರಸಿಂಹಮೂರ್ತಿಯವ್ರು ಹೇಳಿದ್ರು ಫ್ಯಾಮಿಲಿ ಅಂತ. ಇವೆಲ್ಲ ಅನುಭವದ ಮಾತುಗಳು. ಮೊನ್ನೆ ಯಾರು ಹೇಳಿದ್ರು, ಏನ್ರಿ ಹಾಸ್ಯೋತ್ಸವ, ಅವ್ರದ್ದೇ ಹೇಳ್ಕೋತಾರೆ, ಅವ್ರದ್ದೇ ಜೋಕ್ಗಳು ಹೇಳ್ಕೋತಾರೆ, ಬೇರೆ ಏನಾದರೂ ಹೇಳಬೇಕು ಅಂತ ಬರೋದ್ರು. ಏನು ಹೇಳೋದು? ನಮ್ಮ ಮೇಷ್ಟ್ರನ್ನ ಕೇಳಿದೆ, ಆರಾಮಿತ್ರ ಸಾರ್, ಎಲ್ಲರೂ ಬೈತಾ ಇದ್ದಾರಲ್ಲ ಸರ್, ಹೊಸ್ದಾಗಿ ಏನು ಜೋಕ್ ಮಾಡಿ ಅಬ್ಸರ್ವ್ ಮಾಡಯ್ಯ. ನಾನು ನಿನಗೇನು ಹೇಳಿದ್ದೆ? ಜೀವನದಲ್ಲಿ ಜೀವನ ಎಂಜಾಯ್ ಮಾಡ್ಬೇಕಾದ್ರೆ 4 ಪಾಠ ಕಲ್ತ್ಕೋ. ಡೋಂಟ್ ಸಿ, ಅಬ್ಸರ್ವ್. ಡೋಂಟ್ ಟಾಕ್, ಕನ್ವರ್ಸ್. ಡೋಂಟ್ ಹಿಯರ್, ಲಿಸನ್. ಡೋಂಟ್ ರೀಡ್, ಸ್ಟಡಿ. ಅದು ಗೊತ್ತು ಸರ್, ಬಟ್ ಹಿಂಗೆಲ್ಲ ಅಂದ್ರೆ ಏನು ಅಂದೆ. ಸುತ್ತಮುತ್ತ ನೋಡಯ್ಯ, ಪ್ರಾಣಿಗಳು ನೋಡಿ ಕಲ್ತ್ಕೊಳ್ಳಯ್ಯ. ಪ್ರಾಣಿಗಳು ಯಾವ ಭಾಷೆಯಲ್ಲಿ ಮಾತಾಡ್ತವೆ ಅಂತ ತಿಳ್ಕೊ ಅಂದು. ಪ್ರಾಣಿಗಳು ಯಾವ ಭಾಷೆಯಲ್ಲಿ ಮಾತಾಡ್ತವೆ ಇರಲಿ ಅಂತ ಅವ್ರು ಏನೋ ಮೇಷ್ಟ್ರು ಹೇಳವ್ರೆ. ಕೆಲವು ಭಾಳ ಹೇಳ್ತಾರೆ ಮೇಷ್ಟ್ರುಗಳು, ನಮ್ಗೆ ಅರ್ಥವಾಗಲ್ಲ. ಇರಲಿ ಅಂತ ಒಂದು ದಿವಸ ರಾತ್ರಿ 10:10ವರೆ ಮನೆಗೆ ಹೋಗಿದ್ದೆ, ಒಂದು ರೌಂಡ್ ಮುಗಿಸ್ಕೊಂಡು. ಈ ರೌಂಡ್ ಆದಾಗ ಭಾಳ ಶಾರ್ಪ್ ಆಗಿಬಿಡ್ತು ಮೈಂಡು. ಹೋಗಿ ನೋಡಿದೆ, ಮ್ಯಾವ್ ಮ್ಯಾವ್ ಅಂತಿತ್ತು ಬೆಕ್ಕು. ಮೇಷ್ಟ್ರು ಹೇಳಿದ ಮಾತು ನೆಪ್ಕೊಂತು. ಪ್ರಾಣಿಗಳು ಯಾವ ಭಾಷೆಯಲ್ಲಿ ಮಾತಾಡ್ತವೆ? ನಮ್ಮ ಮನೇಲಿ ಒಂದು ಕರಿ ಗಡವ ಬೆಕ್ಕಿದೆ, ದಪ್ಪುದು. ಕರ್ರಿಗಿದ್ಮೇಲೆ ಗಂಡೆ ಇರಬೇಕು. ಮೇಲ್ ಪಕ್ಕದ ಮನೆಯದು ಬಿಳಿ ಬೆಕ್ಕು, ಭಾಳ ಸಾಫ್ಟು, ಆಬ್ವಿಯಸ್ಲಿ ಹೆಣ್ಣು. ಈ ಬೆಕ್ಕು ಆ ಬೆಕ್ಕನ್ನು ನೋಡಿಕೊಂಡು ಮ್ಯಾವ್ ಮ್ಯಾವ್ ಅಂತ. ಐ ವಾಸ್ ಓನ್ಲಿ ಹಿಯರಿಂಗ್. ಮೇಷ್ಟ್ರು ಹೇಳಿದ್ದೇನು, ಲೆಟ್ ಮೀ ಲಿಸನ್ ಅಂತ ಕೇಳಿದೆ. ಏನಂತ ಇದೆ ಗೊತ್ತಾ? ಈ ಬೆಕ್ಕು ಆ ಬೆಕ್ಕನ್ನು ನೋಡಿಕೊಂಡು ಮೇಯಾವ್. ಆ ಕಾಂಪೌಂಡ್ ಇದೆ ಮಧ್ಯೆ, ಮೇಯಾವ್ 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 ಅಂತ ಹಿಂದಿಲಿ ಹೇಳ್ತಾ ಇದೆ. ಇವಾಗ ಆ ಬೆಕ್ಕು ಏನು ಹೇಳುತ್ತೆ ಅನ್ಕೊಂಡು ನೋಡಿದೆ. ಇದು ಮೇಯಾವ್, ಅದು ಅಕ್ಯೂ, ಮೇಯಾವ್ ಅಕ್ಯೂ ಅಕ್ಯೂ ಅಂತ ಇತ್ತು. ಸ್ವಲ್ಪ ಹೊತ್ತಿಗೆ ನೋಡಿದೆ ಸರ್, ಒಳ್ಳೆ ಡ್ಯುಯೆಟ್ಟು. ಮೇಯಾವ್ ಅಕ್ಯೂ ಮೇಯಾವ್ ಅಕ್ಯೂ ಮೇಯಾವ್ ಅಕ್ಯೂ ಮೇಯಾವ್ ಅಕ್ಯೂ ಕಿಚ್ 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 ಅಂತ ಮಾಯಾವ್. ಒಂದು ವಾರ ನಮ್ಮ ಮನೆ ಸುತ್ತಮುತ್ತ 8-10 ಕಪ್ಪು ಬಿಳಿ ಮರಿಗಳು. ಆವತ್ತು ಗೊತ್ತಾಯ್ತು ಬೆಕ್ಕುಗಳು ಹಿಂದಿಲಿ ರೊಮ್ಯಾನ್ಸ್ ಮಾಡ್ತವೆ. ಆಮೇಲೆ ನಾಯಿಗಳನ್ನ ಒಂದ್ಸಲ ನಿಮ್ಗೆ ಅಬ್ಸರ್ವೇಷನ್ ಸಿಕ್ಬಿಡ್ತು, ಗೊತ್ತಾಗ್ಬಿಡುತ್ತೆ. ಆಮೇಲೆ ನೋಡಿದೆ ನಮ್ಮ ಮನೇಲಿ ಒಂದು ಆಲ್ಸೇಷನ್ ನಾಯಿ. ಆಲ್ಸೇಷನ್ ಅಂದರೆ ಇಂಪೋರ್ಟೆಡ್ ಅಲ್ವಾ? ಯಾರೇ ಬರಲಿ ಸರ್ ಮನೆ ಒಳಗಡೆ ಗೋ 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 ಅಂತ. ನನ್ನ ಮಗಳು ಹೇಳಿದ್ದು, ಬೇಡ ಡ್ಯಾಡಿ ಆ ನಾಯಿನ ಮಾರ್ಬಿಡು. ಯಾಕೆ ಅದು ನನ್ನ ಫ್ರೆಂಡ್ಸ್ ಎಲ್ಲ ಇಂಗ್ಲೀಷ್ ಮೀಡಿಯಮ್ನವರು, ಈ ನಾಯಿ ಬಂದಿದ್ದ ತಕ್ಷಣ ಗೋ 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 ಅಂತ ಹೊಟ್ಟೋಗ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ ಕಣೆ, ಇರಲಿ ಬಿಡು, ನೀನೊಂದು ಪೊಮೇರಿಯನ್ ತೊಗೊಂಡು ಬಾ ಅಂತ. 2,500 ಸರ್ ಪೊಮೇರಿಯನ್ಗೆ. ಮನುಷ್ಯನಿಗೆ ಅಷ್ಟು ವ್ಯಾಲ್ಯೂ ಇದೆಯೋ ಅಲ್ಲೋ. ಬಿಳಿ ಪೊಮೇರಿಯನ್ನು, ಚಿಕ್ಕ ಬಾಯಿ, ಕಾಜಲ್ ಥರ ಕಣ್ಣು. ಅದನ್ನು ಹಿಡ್ಕೊಂಡು ಮನೆ ಒಳಗಡೆ ಬಂದೆ ಸರ್. ಇದು
ಗೋ 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 ಅದು ವೈ 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 2,000 ಕೊಟ್ಟಿಲ್ವಾ ಅಂತ ಇದು ಗೋ ಅನ್ನಕ ವೈ ವೈ ಆಯ್ತು ಅಂತ ಒಳಗೆ ಕರ್ಕೊಂಬಂದೆ. ಈಗ ಇಂಗ್ಲೀಷ್ನವ್ರು ಫ್ರೆಂಡ್ ಆಗ್ಬಿಟ್ಟು ಮೊನ್ನೆ ರಾತ್ರಿ 12:30ವರೆಗೆ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಮೇನ್ ರೋಡು, ಕ್ರಾಸ್ ರೋಡಲ್ಲಿ ನಮ್ಮ ಮನೆ. ಮೇನ್ ರೋಡಲ್ಲಿ ಈ ಆಮ್ಲೆಟ್ ಎಲ್ಲ ಮಾಡ್ತಾರೆ. ಅಲ್ಲೆಲ್ಲ ನಾಯಿಗಳು ದಪ್ಪಗಿವೆ. ನಮ್ಮ ಏರಿಯಾ ತಿಳಿ ಸಾರು ನೀರು ಮಜ್ಜಿಗೆ, ನಮ್ಮ ನಾಯಿಗಳೆಲ್ಲ ಸಣ್ಣಗೆ ಅನ್ನ ಸಾರು ಮೊಸರು ಅಷ್ಟೇ. ಪಾಪ ಮೂಳೆ ಹೆಂಗಿದೆ ಅಂತಲೇ ಗೊತ್ತಿಲ್ಲ ಸರ್ ಅದಕ್ಕೆ. ಅಲ್ಲಿ ನೋಡೋದು ಅದಕ್ಕೆ ಯಾರಿಗೋ ಒಂದು ಆಮ್ಲೆಟ್ ಹಾಕ್ಬಿಡ್ತಾರೆ ಯಾರು. ಅದೋಗ್ಬಿಟ್ಟು ಎಲ್ಲರೂ ನೋಡಿ, ನಾಯಿಗಳಾಗಿ ಹುಟ್ಟಿದ ಮೇಲೆ ಒಂದು ಮೊಟ್ಟೆಯನ್ನು ತಿನ್ನದಿದ್ದರೆ ಸ್ವರ್ಗ ಸಿಗುವುದಿಲ್ಲ. ಮೂಳೆ ತಿನ್ನಬೇಕು, ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಬಂದ್ಬಿಟ್ಟಿದೆ. ಏನು ಈ ಮೇನ್ ರೋಡಿಗೆ ಬಂತು. ಈ ಮೇನ್ ರೋಡ್ ನಾಯಿಗಳಿಗೂ ಆ ನಾಯಿಗಳಿಗೂ ಬಾರ್ಡರ್ ಡಿಸ್ಪ್ಯೂಟ್ ಸರ್. ನನಗೆ ಅನ್ನಿಸ್ತು ಇವು ಯಾವ ಭಾಷೆಯಲ್ಲಿ ಮಾತಾಡ್ಬೋದು. ಲೋಕಲ್ ನಾಯಿಗಳು ಇಬ್ಬರು ಬಂದವು ಸರ್. ಹಿಂಗೆ ಬಂದು ಎರಡು ನಿಂತ್ಕೊಂಡು ನೋಡಿ, ಹಿಂಗೆ ನೋಡಿದ ತಕ್ಷಣ ಈ ಗಡ್ವ ನಾಯಿ ಅಂತ ಇದು ಇಂಗ್ಲೀಷಲ್ಲಿ ಮಾತಾಡುತ್ತೆ ಅಂತ ನೋಡಿದ್ರೆ ಇಲ್ಲ ನೋಡಿ, ಯಾಕ ಹೋಗ 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 ಅದಕ್ಕೆ ಯಾಕಾಗಬೇಕ ಯಾಕ ಜಗಳ ಮಾತ್ರ ಕನ್ನಡದಲ್ಲೇ ಮಾಡ್ತವೆ ನಾಯಿಗಳು ಅನ್ನೋ ದಿವ್ಯ ಜ್ಞಾನ ಇದೆ. ಆವತ್ತಿಂದ ನೋಡಿ ಸರ್, ನೀವು ಇವತ್ತಿಂದ ನೋಡಿ ಅಬ್ಸರ್ವ್ ಮಾಡಿ, ಇಂಗ್ಲೀಷ್ ನಾಯಿಗಳು ಇಂಗ್ಲೀಷಲ್ಲೇ ಮಾತಾಡ್ತವೆ, ಕನ್ನಡದ ನಾಯಿಗಳು ಕನ್ನಡದಲ್ಲೇ ಮಾತಾಡ್ತವೆ. ಮೊನ್ನೆ ನಾನು ನರಸಿಂಹಮೂರ್ತಿ ಹೋಗಿದ್ದೆ, ಮುದೋಳ್ಗೆ ಹೋಗಿದ್ವಿ. ಆ ಮುದೋಳ್ ನಾಯಿಗಳ ಬರ್ಲ ಅದು ಇರುತ್ತಲ್ಲ ಆ ಸ್ಟೈಲು, ಧಾರವಾಡ ಸ್ಟೈಲ್ ಜಗಳ ಆಡ್ತವೆ. ಈಗ ಅನ್ನಿಸ್ತು ನನಗೆ ಎಲ್ಲ ಕಡೆ ಹಾಸ್ಯ ಇರುತ್ತೆ, ಆ ಹಾಸ್ಯವನ್ನು ನೋಡಬೇಕು, ಅನುಭವಿಸ್ಬೇಕು ಸರ್. ಇಲ್ಲದೇ ಇದ್ರೆ ಏನಾಗುತ್ತೆ ಇದೇ ಥರ ನೋಡಿ. ಮೊನ್ನೆಯಿಂದ ಯಾರು ಮಾತೆತ್ತಿದ್ರೆ ಸುನಾಮಿ ಹಿಂಗಾಗ್ಬಿಡ್ತಲ್ಲ, ನೀನೇನಾರು ದುಡ್ಡು ಕಟ್ಟ್ಯಾ ಹಿಂಗಾಗ್ಬಿಡ್ತಲ್ಲ, ಏನಾರು ಹೆಲ್ಪ್ ಮಾಡಿದ್ಯೇನ, ಇಲ್ಲ ಸುನಾಮಿ ಆಗ್ಬಿಡ್ತು. ಆಯ್ತಯ್ಯ ಸುನಾಮಿ ಆಗ್ಬಿಡ್ತು, ಏನಾರು ಮಾಡೋಕ್ಕಾಗತ್ತಾ ಮಾಡು. ಇಲ್ಲ ನೀನು ಹಾಸ್ಯೋತ್ಸವ ಮಾಡಬಾರ್ದು, ಸುನಾಮಿ ಅಲ್ಲಾಗಿದೆ ನೀವೆಲ್ಲ ನಗ್ತೀರ. ನಾನು ಸ್ವರ್ಗದ ಕನಸು ಬಿತ್ತು, ಅಲ್ಲಿ ನೋಡಿದ್ರೆ ಫುಲ್ ಕ್ಯೂ ಸುನಾಮಿ ಎಲ್ಲ ಹೋಗಿದಾರಲ್ಲ. ಅಲ್ಲಿ ಹೇಳಿದೆ, ಹಾಯ್ ಯು ಕೇಮ್ ಫ್ರಮ್ ಸುನಾಮಿ ಎಕ್ಸ್ಪ್ರೆಸ್? ಎಸ್ ಐ ಆಲ್ಸೋ ಕೇಮ್. ಯು ಆರ್ ಫ್ರಮ್ ಇಂಡೋನೇಷ್ಯಾ? ಎಸ್ ಐ ಆಮ್ ಫ್ರಮ್ ಶ್ರೀಲಂಕಾ. ಓ ದೇರ್ ಇಸ್ ಅನದರ್ ಬಸ್ ಫ್ರಮ್ ಮೆಡ್ರಾಸ್ ಅಂತ. ಏನು ಮಾಡ್ತೀರಾ, ಸಾವು ನೋವು ಇದ್ದೇ ಇರುತ್ತೆ ಜೀವನದಲ್ಲಿ. ಅದಕ್ಕೆ ಏನಾರು ಹೆಲ್ಪ್ ಮಾಡಬೇಕೇ ಹೊರತು ಅದನ್ನೇ ಕುಯ್ಕೊಂಡು ಹೆಂಗಿರ್ತೀರಾ ಸ್ವಾಮಿ, ಎಷ್ಟು ವರ್ಷ ಇರ್ತೀರಿ ಹೇಳಿ. ಇವಾಗ ಏನು ಹೇಳಿದ್ರು ಅದನ್ನೇ ದುಃಖ ಪಡೋಕ್ಕಾಗ್ತಾ? ಬನ್ನಿ ಬೇಕಾದ್ರೆ ಎಲ್ಲರೂ ಹೋಗೋಣ, ಅವ್ರಿಗೇನಾರು ಒಂದಷ್ಟು ದುಃಖ ಪಟ್ಟವ್ರಿಗೆ ನಗಿಸೋಣ, ಅಷ್ಟು ಮಾತ್ರ ಮಾಡೋಕ್ಕಾಗ್ಬೋದಲ್ವಾ. ಅದನ್ನೇ ಎಷ್ಟು ಅಂತ ಉಚ್ತೀರಿ. ನನ್ನ ಕೊನೆ ಒಂದು ಹಾಡು ಹೇಳಿ ಮುಗಿಸ್ತೀನಿ, ಯಾಕಂದರೆ ನಾನು ಆದಮೇಲೆ ಮೈಸೂರು ಆನಂದಿದೆ ಅವ್ರಿಗೆ. ನಾನು ಇವತ್ತು ಯಾಕೆ ತುಂಬ ಖುಷಿಯಾಗಿದ್ದೀನಿ ಅಂದರೆ, ಬೆಂಗಳೂರಲ್ಲಿ ಯಾವ್ದಾರು ಹಾಸ್ಯೋತ್ಸವ ಮಾಡಿದ್ರೆ ಅರ್ಧ ಜನ ಮಾತ್ರ ನಗ್ತಾರೆ, ನೋಡಿದ್ದೀರಾ? ಯಾಕಂದರೆ ಅರ್ಧ ಜನಕ್ಕೆ ಕನ್ನಡವೇ ಬರಲ್ಲ. ಅದೇ ನನ್ನ ಫ್ರೆಂಡ್ ಅಜಾದುಲ್ಲಾ ಬೇಗ್ ಹೇಳ್ತಾನೆ, ಯಾವ ರೀತಿ ನಮ್ಮ ಸ್ಥಿತಿ ಬಂದ್ಬಿಟ್ಟಿದೆ ಅಂದರೆ, ರಾಯಚೂರಿನಿಂದ ಮೈಸೂರಿನವರೆಗೆ, ಕಾರವಾರದಿಂದ ಕೋಲಾರದವರೆಗೆ ಹಬ್ಬಿರುವ ಸುಂದರ ರಾಜ್ಯ ಕರ್ನಾಟಕ, ಅದರ ರಾಜಧಾನಿ ಬೆಂಗಳೂರು. ಆದರೆ ಇಲ್ಲಿ ಅತ್ತ ಶಿವಾಜಿ ಇತ್ತ ರಾಜಾಜಿ, ಅಂದರೆ ಅಲ್ಲಿ ಎನ್ನಡ ಇಲ್ಲಿ ಎಕ್ಕಡ, ಮಧ್ಯ ಗಡಗಡ 30% ಕನ್ನಡ. ಯಾಕೆ ಸುಮ್ಮನೆ ನಿಂತಿದ್ದೆ ಕೆಂಪೇಗೌಡ? ಆ ಕಾರ್ಪೊರೇಷನ್ ಮುಂದೆ ಯಾಕೆ ನಿಂತಿದ್ದಿ ಕೆಂಪೇಗೌಡ? ಇಳಿದು ಎಲ್ಲರ ಎದೆಯ ಮೇಲೆ ಕೆತ್ತಿ ಬಿಡು ಕನ್ನಡ ಕನ್ನಡ ಕನ್ನಡ. ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಭಾಷೆ ಉಳಿದ್ರೆ ನೀವು ನಗಬಹುದು, ಈ ಭಾಷೆ ಉಳಿದ್ರೆ ನಾವು ಸಂಸ್ಕೃತಿಯಲ್ಲಿ ಮಾತಾಡ್ಬೋದು. ಇನ್ನೊಂದು 5 ವರ್ಷಕ್ಕೆ ಈ ಭಾಷೆನೇ ಇಲ್ಲದೆ ಇದ್ರೆ, ಇಫ್ ಐ ಟೆಲ್ ಎ ಜೋಕ್ ಇನ್ ಇಂಗ್ಲೀಷ್ ಯು ವಿಲ್ ಗೋ ಹೋಮ್ ಆ್ಯಂಡ್ ಲಾಫ್. ಯಾಕಂದ್ರೆ ನನಗೂ ಹೇಳಕ್ಕೆ ಬರಲ್ಲ, ನಿಮಗೂ ಅರ್ಥವಾಗಲ್ಲ. ಅದನ್ನು ಯಾವ ಸ್ಥಿತಿಗೆ ತಂದುಬಿಟ್ಟಿದ್ದೀವಿ ಅಂತಂದರೆ, ಇವತ್ತು ತುಂಬ ಜನ ಬಂದಿದ್ದೀರಿ, ಅದಕ್ಕೆ ಹೇಳ್ತಿದ್ದೀನಿ, ಆ ನೋವಿನಿಂದ ಹೇಳ್ತಿದ್ದಿ ನೋಡಿ. ವಾಟ್ ಈಸ್ ಕಾಮಿಡಿ? ಕಾಮಿಡಿ ಈಸ್ ಹೈಟ್ ಆಫ್ ಟ್ರಾಜಿಡಿ ಅಂತ ನೋಡಿ. ಈಗ ನಡ್ಕೊಂಬಂದು ಈಗ ರಿಚರ್ಡ್ ಲೂಯಿಸ್ ಅವರು ಬಂದರು ಹಾಗೆ ಹೀಗೆ ಅಂತ ಬಂದಿದ್ದ ತಕ್ಷಣ ಎಡವು ಬಿದ್ದರೆ ನಿಮ್ಗೆ ಫಸ್ಟ್ ನಗು ಬರುತ್ತಲ್ವ, ಆಮೇಲೆ ಕೈ ಹಿಡಿದು ಎತ್ತೀರ. ಅಂದರೆ ನಗುವಿನ ಹಿಂದೆ ನೋವಿರುತ್ತೆ, ಅದಕ್ಕೆ ನೀವು ನಗ್ತೀರ. ಅದನ್ನು ಈ ಕನ್ನಡದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ತೀವಿ ನೋಡಿ. ಕಾಸರಗೋಡು ಕೇರಳಕ್ಕೆ ಸೇರೋಯ್ತು, ಬೆಳಗಾಮು ಮಹಾರಾಷ್ಟ್ರಕ್ಕೆ ಸೇರಲೇಬೇಕು, ಇದು ಡಿಮ್ಯಾಂಡು. ಕಾಸರಗೋಡು ಕೇರಳಕ್ಕೆ ಸೇರೋಯ್ತು, ಬೆಳಗಾಮು ಮಹಾರಾಷ್ಟ್ರಕ್ಕೆ ಸೇರಲೇಬೇಕು. ಚೆನ್ನೈಗೆ ಕಾವೇರಿ, ಆಂಧ್ರಕ್ಕೆ ಕೃಷ್ಣ. ಚೆನ್ನೈಗೆ ಕಾವೇರಿ, ಆಂಧ್ರಕ್ಕೆ ಕೃಷ್ಣ.
ಈ ಡಿಮ್ಯಾಂಡ್ಗಳೆಲ್ಲ ನೀವು ಫುಲ್ಫಿಲ್ ಮಾಡಿಬಿಟ್ರೆ ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ರಾಜ್ಯ ಹೀಗಾಯ್ತು, ಭಾಷೆ ಸಂಸ್ಕೃತಿ ಏನಾಯ್ತಪ್ಪ ಅಂತಂದರೆ ನಮ್ಮ ಚಲನಚಿತ್ರ ಒಳ್ಳೆ ಎಕ್ಸಾಂಪಲ್. ಕನ್ನಡ ಸಿನಿಮಾ ನೀವೇನಾದ್ರು ಹೋಗ್ಬಿಟ್ರೆ ಕನ್ನಡದ ಹೀರೋಯಿನ್ಗಳೆಲ್ಲ ಬೊಂಬಾಯಿಯವರು, ನಿರ್ದೇಶಕರೆಲ್ಲ ಆಂಧ್ರ ಕೇರಳದವರು, ಲೈಟ್ ಬಾಯ್ಸು ಕನ್ನಡದವರು, ಸೆಟ್ ಬಾಯ್ಸು ಕನ್ನಡದವರು, ಮುಸ್ರೆ ತಿಕ್ಕೋರು ಕನ್ನಡದವರು, ಕಸ ಗುಡ್ಸೋರು ಕನ್ನಡದವರು. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಚಲನಚಿತ್ರ ಹೀಗಾಯ್ತು, ಕಲೆ ಸಂಸ್ಕೃತಿ ಹೀಗಾಯ್ತು. ದೂರದರ್ಶನವೇನಾಯ್ತಪ್ಪ ಅಂತಂದರೆ ಕೇಳಲೇಬೇಡಿ. ಉದಯ ಟಿವಿ ಚೆನ್ನೈಯವರದು, ಈ ಟಿವಿ ಆಂಧ್ರದವರದು, ಸುಪ್ರಭಾತ ಕೋಲ್ಕತ್ತಾದವರದು, ಏಷ್ಯಾನೆಟ್ ಕೇರಳದವರದು. ನಮ್ಮಲ್ಲಿ ಕೋಟ್ಯಾಧೀಶ ಉದ್ಯಮಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ, ದುಡ್ಡು ಇದರಿಂದಲೇ ಮಾಡಿದವರಿದ್ದಾರೆ. ಯಾರೂ ಕೂಡ ಕನ್ನಡದ ಒಂದು ಸ್ವಂತ ಚಾನೆಲ್ ಮಾಡಲೇ ಇಲ್ಲ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ರಾಜ್ಯ ಹೀಗಾಯ್ತು, ಕಲೆ ಭಾಷೆ ಹೀಗಾಯ್ತು, ಆಡಳಿತವೇನಾಯ್ತಪ್ಪ ಅಂತಂದರೆ ಅದ್ರ ಬಗ್ಗೆ ಕೇಳಲೇಬೇಡಿ. ಕರ್ನಾಟಕದ IAS ಆಫೀಸರ್ಗಳೆಲ್ಲ ಪಶ್ಚಿಮ ಬಂಗಾಳದ ಮುಖರ್ಜಿ, ಬ್ಯಾನರ್ಜಿ, ಆರ್ಜಿ, ERGಗಳು. IPS ಆಫೀಸರ್ಗಳೆಲ್ಲ ನೈದಿಲ್ಲಿ ಪಂಜಾಬಿನವರು. ಡ್ರೈವರ್ಗಳು ಕನ್ನಡದವರು, PCಗಳು ಕನ್ನಡದವರು. ಡ್ರೈವರ್ಗಳು ಕನ್ನಡದವರು, PCಗಳು ಕನ್ನಡದವರು. ಜವಾನರೆಲ್ಲ ಕನ್ನಡದವರು, ಗಾಡಿ ಎಳೆಯೋರು ಕನ್ನಡದವರು, ಬೀಡಿ ಸೇದವ್ರು ಕನ್ನಡದವರು. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. 50 ವರ್ಷದಿಂದ ಬೆಂಗಳೂರಲ್ಲಿ ಇರ್ತಾರೆ. ಸರ್ ಎಲ್ಲೋಗತ್ತಿ ರೋಡು? ಐ ಡೋಂಟ್ ನೋ ಕನ್ನಡ. 50 ವರ್ಷದಿಂದ ಇದೆಯಲ್ಲ, ಐ ಡೋಂಟ್ ನೋ ಕನ್ನಡ. ಹಿ ಈಸ್ ಪ್ರೌಡ್ ಆಫ್ ದ್ಯಾಟ್. ಆ ಗರ್ವ ಇದೆ ಅವನಿಗೆ, ನನ್ನ ಕನ್ನಡ ಬರೋದಿಲ್ಲ ಅನ್ನೋದಕ್ಕೆ. ನಾನು ಹೇಳೋದು ಇಷ್ಟೇ, ಅಣ್ಣ ಚೆನ್ನಯ್ಯಣ್ಣ, ಅಣ್ಣ ಆಂಧ್ರದಣ್ಣ, ನೀವಿಲ್ಲಿ ಬಂದಾಯ್ತು ಬಂದಿಲ್ಲಿ ನೆಲಸಾಯ್ತು, ನೀವಿಲ್ಲಿ ಬಂದಾಯ್ತು ಬಂದಿಲ್ಲಿ ನೆಲಸಾಯ್ತು. ಅನ್ನ ಬೇಡ ಎನ್ನಡ ಕಲಿ ಸ್ವಲ್ಪ ಕನ್ನಡ, ಅನ್ನ ಬೇಡ ಎನ್ನಡ ಕಲಿ ಸ್ವಲ್ಪ ಕನ್ನಡ. ಪ್ರೀತಿಯಿಂದ ಮಾತಾಡಿದರೆ ಎತ್ತಬೇಡ ಎಕ್ಕಡ, ಎನ್ನಡ ಎಕ್ಕಡ ಬಿಟ್ಟು ಕಲಿ ಕನ್ನಡ, ಎನ್ನಡ ಎಕ್ಕಡ ಬಿಟ್ಟು ಕಲಿ ಕನ್ನಡ. ಅಲ್ಲಿಗೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಪತ್ರಿಕೆಗಳು ನೋಡಿ, ಕೆಲವು ಪತ್ರಿಕೆಗಳಲ್ಲೂ ನೀವು ನ್ಯೂಯಾರ್ಕಲ್ಲಿದ್ದೀರೋ ಅಮೇರಿಕಾಲಿದ್ದೀರೋ ಗೊತ್ತಾಗಲ್ಲ, ಕನ್ನಡದ ಬಗ್ಗೆ ಏನನ್ನೂ ಬರೆಯೋದಿಲ್ಲ. ಒಂದು ಹೇಳ್ತೀವಿ, ನಮ್ಮ ಕನ್ನಡ ಭಾಷೆ ಎಂಥದ್ದಂದರೆ 7 ಜ್ಞಾನಪೀಠದಲ್ಲಿ ಮಾಸ್ತಿಯವರ ಮದರ್ ಟಂಗ್ ತಮಿಳು, ಬೇಂದ್ರೆ ಅವ್ರ ಮದರ್ ಟಂಗ್ ಮರಾಠಿ, ಗಿರೀಶ್ ಕಾರ್ನಾಡ್ ಅವ್ರ ಮದರ್ ಟಂಗು ಕೊಂಕಣಿ. ನಮ್ಮ ಭಾಷೆನೇ ಸೋಡಾ ಇದ್ದಂಗೆ ಅಣ್ಣ, ಯಾವುದಕ್ಕೆ ಹಾಕಿದ್ರು ಮಿಕ್ಸ್ ಆಯ್ತದೆ. ವಿಸ್ಕಿಗಾಗಿದ್ರು ಹಾಕು, ಬ್ರ್ಯಾಂಡಿಗಾದ್ರೂ ಹಾಕು, ಲಿಂಬೆಹಣ್ಣಿಗಾದ್ರೂ ಹಾಕು. ನಮಸ್ಕಾರ, ನನ್ನ ಸಮಯ ಮುಗಿತು. ರಿಚಿಯವರ ಮಾತು ಅದ್ಭುತ ರೀತಿಯಲ್ಲಿ ಹಾಡಿದ್ದಾರೆ. ಕನ್ನಡದ ಬಗ್ಗೆ ಕಳಕಳಿ ನೋಡಿ. ಈಗ ಮಿಮಿಕ್ರಿ ಲೋಕ ಬಹಳ ಹೊಸ ಥರದ್ದು. ಅಂದರೆ ಆನಂದರ ಹಾಸ್ಯ ಇದೆಯಲ್ಲ, ಅದು ಬಹಳ ಒಳ್ಳೆ ರೀತಿಯದು, ಚೆನ್ನಾಗಿ ನಗಿಸ್ತಕ್ಕಂಥದ್ದು. ಮೈಸೂರಿಂದ ಆನಂದ್ ಬಂದಿದ್ದಾರೆ. ಅವರ ಜನ್ಮದ ಜೋಡಿನಲ್ಲಿ ಕುಡುಕನ ಪಾತ್ರ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ವಾಸ್ತವವಾಗಿ ಅವರು ಕುಡುಕರಲ್ಲ, ಬಟ್ ನಟಿಸಿದ್ದಾರೆ. ಅಂತಹ ಆನಂದ್ ಅವರು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮ ಕೊಡ್ತಾ ಬಂದಿದ್ದಾರೆ ಅನೇಕ ವರ್ಷಗಳಿಂದ. ಅವರು ಬಂದು ನಿಮಗೆ ಆ ಮಿಮಿಕ್ರಿಯ ಮೋಡಿಯನ್ನ ಒಮ್ಮೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ನೇರವಾಗಿ ಈಗ ಆನಂದ್ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ.